ನೀವು ಇನ್ನು ಶೋರೂಮ್ಗೆ ಹೋದರೆ ಅಲ್ಲಿ ನಕ್ಷತ್ರಿಕರ ಥರ ಈ ಫೈನಾನ್ಸ್ ಕಂಪನಿಗಳವರು ಕೂತಿರ್ತಾರೆ. ಅವ್ರ ಹತ್ರ ನಿಮಗೆ ಗೊತ್ತಾಗೋದೇ ಇಲ್ಲ. ನೀವು ಬರೀ ಕಣ್ಣು ಮುಚ್ಕೊಂಡು ಒಂದು 7-8 ಸೈನ್ ಹಾಕ್ಬಿಟ್ರೆ ಸಾಕು. ನೀವು ಇದು ಕೊಡು, ನಿನ್ನ ಆಧಾರ್ ಕೊಡು, ನಿನ್ನ ಸಿಬಿಲ್ ಸ್ಕೋರ್ ಕೊಡು, ಅದನ್ನು ನೋಡ್ಕೊಂಡಿರ್ತಾರೆ. ಇದೆಲ್ಲ ಏನು ಬರೀ ಇದೇ ಇಲ್ದಲೆ ಅವರು ನಿಮ್ಗೆ ಅಲ್ಲೇ ಕೂತ್ಕೊಂಡು 4-5 ಫಾರಮ್ಗೆ ಸೈನ್ ಹಾಕ್ಸ್ಕೊಂಬಿಟ್ಟು ಏನೇನು ಬೇಕೋ ಆಧಾರ್ ಗಿಧಾರ್ ಎಲ್ಲ ತೊಗೊಂಡ್ಬಿಟ್ಟು ಸರಿ ನಿಮ್ಮ ಮನೆಗೆ ಹೋಗಿ ಕಾರ್ ತೊಗೊಂಡು ಅಂತ ಕಳಿಸ್ಬಿಡ್ತಾರೆ. ಅವರಲ್ಲಿ ಏನಪ್ಪ ಅಂತಂದರೆ ಅದನ್ನು ನೀವು ನೋಡಬೇಕು. ಅವರು ಸ್ವಲ್ಪ ಖಾಸಗಿ ಹಣಕಾಸಿನದಿಂದ ಕೆಲವು ಕಾನೂನುಗಳಿಗೆ ಅವ್ರಿಗೆ ಸ್ವಲ್ಪ ಅವರು ಬದ್ಧರಾಗಿರೋದಿಲ್ಲ ಆ ಕಾನೂನುಗಳಿಗೆ. ಹಾಗಾಗಿ ಮುಂದೆ ಕಷ್ಟ ಪರಿಸ್ಥಿತಿಯಲ್ಲಿ ನಿಮ್ಮ ಸಾಲ ವಸೂಲಾತಿಗಾಗಲಿ ಇನ್ನೊಂದಕ್ಕಾಗಲಿ ಅವರು ಸ್ವಲ್ಪ ಕಠಿಣ ಕ್ರಮಗಳನ್ನು ತಗೋತಾರೆ. ಇದನ್ನೆಲ್ಲ ವಿಚಾರಿಸ್ಕೊಳ್ಳಿ ಆಯಿತಾ. ನೀವು ಬ್ಯಾಂಕ್ಗೆ ಹೋಗಿ ತೊಗೊಳ್ಬೇಕು ಅಂತ ಏನಿಲ್ಲ, ಆ ಥರದಲ್ಲೂ ತೊಗೋಬೋದು. ಅಲ್ಲ, ಈಗ ಅವ್ರದ್ದು ಬಡ್ಡಿ ಜಾಸ್ತಿ ಇರುತ್ತಾ ಅಂತ ಹೇಗೆ? ಏನಂದ್ರಿ? ಈಗ ಅವ್ರದ್ದು ಬಡ್ಡಿ ಜಾಸ್ತಿ ಇರುತ್ತೆ. ನೀವು ಹೇಳಿದ್ರಲ್ಲ ಶೋರೂಮಲ್ಲಿ ಇರ್ತಾರೆ, ಖಾಸಗಿ ಹಣಕಾಸು ಸಂಸ್ಥೆಯವರು ಕೂತಿರ್ತಾರೆ ಅಂತ. ಸೊ ಅವ್ರದ್ದಕ್ಕೂ ಮತ್ತೆ ಬ್ಯಾಂಕ್ ಏನು ಡಿಫರೆನ್ಸ್ ಅಂತ? ಇಂಟ್ರೆಸ್ಟ್ ಡಿಫರೆನ್ಸ್ ಇರುತ್ತೆ. ಇಂಟ್ರೆಸ್ಟ್ ಡಿಫರೆನ್ಸ್ ಬ್ಯಾಂಕ್ ಕಡಿಮೆ ಇರುತ್ತೆ ಅಲ್ವಾ? ಬ್ಯಾಂಕಲ್ಲಿ ಕಡಿಮೆ ಇರುತ್ತೆ.